ಕೆಮಿಕಲ್, ವಾಟರ್ ಅಲ್ಲಿ ಕೆಮಿಕಲ್, ಏರ್ ಅಲ್ಲಿ ಕೆಮಿಕಲ್ ಇರೋದಿಲ್ಲ. ಟಾಕ್ಸಿನ್ ಲೇಯರ್ ಫಾರ್ಮೇಶನ್ ಆಗ್ತಿದೆ ಸೆಲ್ ಸುತ್ತ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಟ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಕಾಯಿಲೆಗೆ ರಿಸಲ್ಟ್ಸ್ ಬರಲ್ಲ. ಯಾಕಂದ್ರೆ ಸೆಲ್ ಸುತ್ತ ಕೆಮಿಕಲ್ ಟಾಕ್ಸಿನ್ ಲೇಯರ್ ಇದ್ದಾಗ ಮೆಡಿಸಿನ್ ಒಳಗೋಗಲ್ಲ, ಫುಡ್ ಒಳಗೋಗಲ್ಲ. ಸೊ ಈ ಒಂದು ಡಿಟಾಕ್ಸಿಫೈ ಆದ್ರೆ, ಈ ಒಂದು 167 ನ್ಯೂಟ್ರಾಸ್ಯೂಟಿಕಲ್ಸ್ ಒಳಗೆ ಹೋದ್ರೆ ಆರೋಗ್ಯ ಇರ್ತಾರೆ. ಪ್ರಪಂಚ ಎಲ್ಲ ಹುಡುಕಿದ್ರು ಸಿಗ್ತಾ ಇಲ್ಲ. ಆ ಒಂದು ಡಿಟಾಕ್ಸಿಫಿಕೇಶನ್ ಏನ್ ಬೇಕು ಅಂತ ಕಂಡುಹಿಡಿದರೆ ಜೆರೋನಿನ್. ನಮ್ಮ ದೇಹದಲ್ಲಿ ಆಲ್ರೆಡಿ ಪ್ರೋಜೆರೋನೈಸ್ ಇದೆ. ಪ್ರೋಜೆರೋನಿನ್ ಸಿಕ್ಕರೆ ಎರಡು ಸೇರ್ಕೊಂಡು ಜೆರೋನಿನ್ ಅನ್ನೋ ಆಲ್ಕಲಾಯ್ಡ್ ಉತ್ಪತ್ತಿಯಾಗಿ ಅದು ಇದನ್ನೆಲ್ಲ ಡಿಟಾಕ್ಸಿಫೈ ಮಾಡುತ್ತೆ. ಅದನ್ನ ಎಲ್ಲಿದೆ ಅಂತ ಹುಡುಕಿದ್ರೆ ಎಲ್ಲೂ ಸಿಗ್ಲಿಲ್ಲ. ಕಡೆಗೆ ಒಂದ್ ಕಡೆ ಬಂಧುಗಳೇ, ನೋನಿ ಫ್ಯಾಮಿಲಿ, ಐ ವೆಲ್ಕಮ್ ಯು ಆಲ್ ಅಂಡ್ ದೀಪಾವಳಿ ಶುಭಾಶಯಗಳು. ಎಲ್ಲದಕ್ಕಿಂತ ಮುಂಚೆ ಈ ಒಂದು ಕವನ ಮೊದಲಿಂದ ಬರಿತಾ ಇದ್ದೆ, ಒಂದು ಅಭ್ಯಾಸ ಇತ್ತು, ದಯವಿಟ್ಟು ಕ್ಷಮಿಸಬೇಕು. 5 ನಿಮಿಷ ಎಕ್ಸ್ಪ್ಲನೇಷನ್ ಆಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಸೊ ವಿತ್ ದ ಪರ್ಮಿಷನ್ ಆಫ್ ಚೇರ್ಮನ್, ಐ ರಿಕ್ವೆಸ್ಟ್ ಟು ಎಕ್ಸ್ಟೆಂಡ್ ದಿ ಟೈಮ್ ಲಿಮಿಟ್ ಫಾರ್ another 2-3 minutes. ಕೈಂಡ್ಲಿ ಪ್ಲೀಸ್. ಈ ಕವನ ಬರೆಯೋದಕ್ಕೆ ಸ್ಫೂರ್ತಿ ಕೊಟ್ಟು ನಮ್ಮ ಡಾಕ್ಟರ್ ಶ್ರೀಧರ್ ಓನ್ಲಿ. ಇವತ್ತು ಶನಿವಾರ ಅಲ್ಲ, ಹೋದ್ ಭಾನುವಾರ ಬೆಳಿಗ್ಗೆ
Good morning, Novi. Good morning. Thank you very much for first class introduction. ಎಲ್ರಿಗೂ ಎಲ್ಲ ಪ್ರಿಪರೇಷನ್ ಇದ್ದೇ ಇರುತ್ತೆ, ಹೌದಾ? ಇಟ್ ಟೇಕ್ಸ್ ಸಮ್ ಟೈಮ್ ಟು ಪ್ರಿಪೇರ್. ನನಗೇನೋ ಸರ್ಪ್ರೈಸ್ ಕೊಟ್ಬಿಟ್ಟಿದ್ರು ಡಾಕ್ಟರ್ ನಾಗರಾಜ್ ಸರ್, ಪ್ರೋಗ್ರಾಮ್ ಇದೆ ನೀವು ಮಾಡಬೇಕು ಅನ್ನೋದು. ಇದು ಏನಂತ ವಿಚಿತ್ರ ಅನ್ನೋ ಸಸ್ಪೆನ್ಸ್ ಆಗಿ ಇಟ್ಬಿಟ್ರು. ಸೊ ದ ಪ್ರೋಗ್ರಾಮ್ ವಾಟ್ ಐ ವಾಟ್ ಇಸ್ ಆಲ್ಸೋ ಕಂಪ್ಲೀಟ್ಲಿ ಸಸ್ಪೆನ್ಸ್. ಯಾರಿಗೂ ತೋರಿಸಿಲ್ಲ, ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಸೊ ಇಫ್ ದೇರ್ ಇಸ್ ಎನಿ ಮಿಸ್ಟೇಕ್ ಯು ಡು ನಾಟ್ ಫೀಲ್ ಬ್ಯಾಡ್. ಆದ್ರೆ ಆ ಸರ್ಪ್ರೈಸ್ ಗಿಂತ ಮೊದಲು ಇವತ್ತಿನ ಪ್ರೋಗ್ರಾಮ್ ಡಿಲೇ ಆಗ್ತಾನೆ ಒಂದು ಟೆಸ್ಟಿಮೋನಿಯಲ್ಸ್ ಬರ್ತಾ ಇತ್ತು. ಅವ್ರು ಹೇಳಿದ್ರು, ಸರ್ ಜೀವನ ಇಡೀ ಎಲ್ಲ ದೇವಸ್ಥಾನಗಳಿಗೆ ಸುತ್ತ ಹಾಕಿ ಬಂದ್ರು, ಆಕೆಗೆ ಎಲ್ಲಿ ಬಂತು? ಟ್ರಿನಿಟಿ ನೋನಿ ಹತ್ರನೇ ಬಂತಲ್ವಾ? ದ ಕಂಪ್ಲೀಟ್ ಲೈಫ್ ಇಸ್ ಲೈಕ್ ದಟ್. ನಾನು ಬರ್ತಿದ್ದು ಪ್ರೋಗ್ರಾಮು ಟ್ರೀ ಅಂತ ನಾನು ಹೇಳ್ತೇನೆ. ಬರೀ ಮೂರು ವಿಷಯಗಳಲ್ಲಿ ಬರೀತಾ ಇದೆ. ಯಾಕೆ ಬರೀತೇನೆ, ಏನ್ ಬರೀತೇನೆ ನನಗೂ ಗೊತ್ತಿಲ್ಲ. ಸಿಮಿಲರ್ಲಿ ನಮ್ಮ ಡಾಕ್ಟರ್ ಬಂದು ಇಲ್ಲಿ ಟ್ರೈನಿಂಗ್ ಕೊಡುವಾಗ ಭಾರಿ ಒಂದು ವಿಚಿತ್ರ. ನಾನು ಅಲ್ಲೂ ಟ್ರೈನಿಂಗ್ ಗೊತ್ತಿದ್ದ ಅಲ್ಲಿ ನೋಡ್ತಾ ಇದ್ದ, ಕೇಳ್ತಾ ಇದ್ದೆ, ಏನೋ ಬೇಕಂದ್ರೆ ಕೆಲವು ಟಿಪ್ಸ್ ಗಳನ್ನ ನಾನು ಕಲೆಕ್ಟ್ ಮಾಡಿದೆ. ಸೊ ವೈಲ್ ಕಲೆಕ್ಟಿಂಗ್ ಟಿಪ್ಸ್ ಐ ಡಿಡ್ ನಾಟ್ ನೋಟಿಸ್ ದ ನೋಟಿಸ್ ಬೋರ್ಡ್ ರಿಯಲಿ. ಈಗ ನನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವುದಾದ್ರೆ there is a very big surprise for me. You can see that the complete training what he has also used, it is completely 3. You can see that 1 2 3. Once again 1 2 3. Once again 1 2 3. 1 2 3. 1 2 3. 1 2 3 and 1 2 3. That's why I will start my training 1 2 3. So at any time you give me a call, I will be there with you. Okay? Yavade time alli. So this is what I am trying to say. We need 3. So 3 short form alli ಏನು ಹೇಳ್ತಾರೆ? Try. We are all trying, right? And it is TRI. ಅಲ್ಲಿಯೂ 3, ಅದರ ಮೀನಿಂಗು 3. So what I am going to say is, yeah, definitely 3 is try. Okay, what we can try? ಪರಲೋಕದಲ್ಲಿರುವಂತಹ ದೇವರು ಅವರು 3 ಅಂತ ಹೇಳ್ತಾ ಇದ್ದಾರೆ. So here also it is 3. While ನಮ್ಮ ಬ್ಯೂಟಿಫುಲ್ ಕವಿ ಹೇಳಿದ್ರು ಪರಲೋಕಕ್ಕೂ ಭೂಲೋಕದಲ್ಲಿ 2 ಹೇಳಿದ್ರು, ಮಧ್ಯದಲ್ಲಿ ಏನು ಕೂತಿದೆ? ನಾವೆಲ್ಲ ಕೂತಿದ್ದೇವೆ. ಸೊ ವಿ ಆರ್ ಆಲ್ಸೋ ಓಕೆ. ಏನಾಗ್ತದೆ ಇಲ್ಲಿ ಕಾಣಿಸ್ತದೆ ಇದು? ವೆಲ್ಕಮ್ ಟು ಟ್ರಿನಿಟಿ ಲೀಡರ್ಸ್ ಮೀಟ್. ಒನ್ಸ್ ಅಗೇನ್ ನಾನು ಹೇಳಿದೆ, ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್, ಇಟ್ಸ್ ಆಲ್ಸೋ 3. ವಾಟ್ ಇಸ್ ದ ಇಂಪಾರ್ಟೆಂಟ್ 3? ಎಷ್ಟು ಜನರಿಗೆ ಬೆಂಕಿ ಅನ್ನುವಂಥದ್ದು ಗೊತ್ತಿದೆ? ಬೆಂಕಿ ಅಲ್ಲದು ಒಳ್ಳೆ ಬೆಂಕಿಯ ಕೆಟ್ಟದ ಬೆಂಕಿ ಅಂತ ತುಂಬಾ ಕ್ವೆಶ್ಚನ್ಸ್ ಹೇಳಿದರು. ಐ ಹ್ಯಾವ್ ಗಿವನ್ ಪ್ಲೆಂಟಿ ಆಫ್ ಟ್ರೈನಿಂಗ್ ಆನ್ ಫೈರ್ ಬಿಕಾಸ್ ಇಟ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೆಲವರಿಗೆ ಕೇಳ್ತಾರೆ, ಯಾಕೆ ಸರ್ ಸುಮ್ಮನೆ 3 ಗಂಟೆ ಟ್ರೈನಿಂಗ್ ನಾನು ಕೂತ್ಕೊಳ್ಬೇಕು? ಬೆಂಕಿ ನಾವು ನೋಡಿಲ್ವಾ? there are so many types of different type of questions. ಬಟ್ ಕೆಲವರದ ಕ್ವೆಶ್ಚನ್ ಏನಿರುತ್ತೆ ಅಂತಂದ್ರೆ, ಒಳ್ಳೆ ಬೆಂಕಿನ ಕೆಟ್ಟ ಬೆಂಕಿ ಅಂತ. ಐ ಡೋಂಟ್ ನೋ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಒಳ್ಳೆ ಬೆಂಕಿನೋ ಕೆಟ್ಟ ಬೆಂಕಿನೋ. ಇಫ್ ದೇರ್ ಇಸ್ ಫೈರ್ everybody will be vanished. ಹೌದಾ? ಇದು ಇವತ್ತಿನ ಕಾಲದಲ್ಲಿ ಆಗಿರುವಂತದ್ದು. ಬಟ್ that fire is also having a power of 3 and it starts from triangle. We say, what is the first form? ಯಾರಿಗಾದ್ರೂ ಗೊತ್ತಾ? Heat. Second one is fuel and third is oxygen. ಇದು 3 ಒಟ್ಟು ಸೇರಿದಾಗನೇ ಅಲ್ಲಿ ಫೈರ್ ಆಗುತ್ತೆ. ಆವಾಗ ಫೈರ್ ಆದ್ರ ಮೇಲೆ ಏನಾಗುತ್ತೆ? ಫೈರ್ ನಾಪತ್ತೆ ಆಗ್ತದೆ. ಫೈರ್ ಮಾತ್ರ ನಾಪತ್ತೆ ಆಗಲ್ಲ, ನಾವಿರು ನಾಪತ್ತೆ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ 3. ಸೊ ಇಲ್ಲಿ ಟ್ರಿನಿಟಿ ಅಂತ ಹೇಳ್ತಾನೆ. ವಾಟ್ ಐ ವಾಂಟ್ ಟು ಸೇ ಈಸ್ ಟ್ರೀ ಅಂತ ಹೇಳಿ 1000 ಸಲ 3 ಬಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಟ್ರಿನಿಟಿ. God has given us a beautiful life. Let's all clap together once again. Is there any choice for us to live? ನಾನು ಪೂಜೆ ಮಾಡ್ತಾ ಇದ್ದೆ, ನೋಡ್ತೇನೆ. ಓಕೆ, ಬೆಳಿಗ್ಗೆ ಎದ್ದು ದೇವರು ಪೂಜೆ ಮಾಡುವವರು ದಯವಿಟ್ಟು ಇನ್ನು ಪೂಜೆ ಮಾಡಿ. ಯಾಕೆ? ನನ್ನ ಆರೋಗ್ಯ ಸರಿ ಇದ್ರೆ ನಾನು ಪೂಜೆ ಮಾಡುವಂತ ಅವಶ್ಯಕತೆ ಉಂಟಾ? ಸರಿ ಇದ್ದ ವ್ಯಕ್ತಿ ದೇವರಿಗೆ ಯಾವಾಗಲೂ ನೆನಪಡಲ್ಲ. ಆರೋಗ್ಯ ಕೆಟ್ಟು ಹೋದ ಕೂಡಲೇ ದೇವರ ನನಗೆ ಬಿಟ್ಟಾಗಿದೆ ಅಂತ ಹೇಳಿ. ನಿನ್ನೆ ನಾನು ಕ್ವೆಶ್ಚನ್ ಕೇಳಿದೆ, ಆಸ್ತಿ ಪಾಸ್ತಿ ಇದ್ದವಾಗ ಜನ ಹೇಳ್ತಾರೆ, ಸರ್ ನನ್ನ ಹತ್ರ ಏನಿಲ್ಲ, ದೇವರು ಅದು ಕೊಟ್ಟಿಲ್ಲ, ದೇವರು ಇದು ಕೊಟ್ಟಿಲ್ಲ, ಆರೋಗ್ಯ ಕೊಟ್ಟಿಲ್ಲ ಅಂತ ಹೇಳಿ. ಬಟ್ ಆರೋಗ್ಯ ಕೊಟ್ಟಾಗ ಎಷ್ಟು ಜನ ದೇವರಿಗೆ ನೆನಪು ಮಾಡ್ತೀರಿ? ಸೊ ಅಟ್ ಲೀಸ್ಟ್ ದೇವರಿಗೆ ನೆನಪು ಮಾಡುವಾಗ ಬೆಳಿಗ್ಗೆ ಎದ್ದು ಆರತಿ ಹೊಡೆಯೋದಿದ್ರು ಟ್ರಿನಿಟಿಯನ್ನ ಕೈಯಲ್ಲಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡುವ ಲೈಫ್ ಅನ್ನ. ದಟ್ಸ್ ಬ್ಯೂಟಿಫುಲ್ ಆಫ್ ಯು. ಓಕೆ, ವಾಟ್ ಈಸ್ ಮೈ ಡ್ಯೂಟಿ? ಬರೇ ಒಂದು ಕೈ ಇಟ್ಕೊಂಡು ಬಂದಿದ್ದೇನೆ ನಾನು, ಒಂದೇ ಫಿಂಗರ್. ಸೊ ಇಲ್ಲಿ ಟ್ರೈನಿಂಗ್ ಕೊಡುವಾಗ ನಾನು ಹೇಳಿದೆ,
ಲೈಫ್ ಬಗ್ಗೆ ಹೇಳಿದೆ, ಫೈರ್ ಬಗ್ಗೆ ಹೇಳಿದೆ. ಸೊ ಲೈಫ್ ಈಸ್ ಕನ್ಸಿಸ್ಟಿಂಗ್ ಆಫ್ 3 things. ಹೌದಾ? ಹೆಲ್ತ್, ವೆಲ್ತ್ ಇದ್ರೆ ಮಾತ್ರ ಹ್ಯಾಪಿನೆಸ್ ಬರುತ್ತೆ. ಕೆಲವರಿಗೆ ಹೆಲ್ತ್ ಇಲ್ಲ ಅಂತ ಹೇಳ್ತಾರೆ. ಹೆಲ್ತ್ ಇಲ್ದಿದ್ರೆ ವೆಲ್ತ್ ಇದ್ದು ಏನ್ ಪ್ರಯೋಜನ? ಮೊನ್ನೆ ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು, ಸರ್ ಸಿಕ್ಕಾಪಟ್ಟೆ ದುಡ್ಡಿದೆ, ಮರ್ಸಿಡೀಸ್ ಕಾರ್ ಇದೆ, ಆದ್ರೆ ಕೂತ್ಕೊಳ್ಳಿಕ್ ಆಗ್ತಾ ಇಲ್ಲ, ಫೈಲ್ಸ್ ಇದೆ. ಅದಕ್ಕೆ ಹೇಳಿದೆ, ಎದೆಬೇಡಿ, ನಮ್ಮ ಹತ್ರ ಔಷಧಿ ಇದೆ, ನಮ್ಮದಕ್ಕೆ ಎಲ್ಲದಕ್ಕೂ ಆನ್ಸರ್ ಇರುತ್ತೆ. ಸೊ ದಟ್ಸ್ ವಾಟ್ ವಿ ಆರ್ ಸೇಯಿಂಗ್ ಈಸ್ ದ 3 things in our life: health, wealth and happiness. At the same time, ಟ್ರಿನಿಟಿ ಅನ್ನುವಂತ ಬೆಂಕಿ ನಮ್ಮ ಬಿಗ್ಗೆಸ್ಟ್ ಕಂಪನಿ, ಬಿಕಾಸ್ ಐ ಆಮ್ ಚೀಫ್ ಇಂಜಿನಿಯರ್. ಎಲ್ರಿಗೂ ಗೊತ್ತಿರ್ಬೋದು, ಒಂದು ಹೋಟ್ಲ್ ನಡೆಸೋದು ಅಂತ ಅಷ್ಟು ಸುಲಭ ಇಲ್ಲ. ಅಲ್ಲಿ ಚೀಫ್ ಇಂಜಿನಿಯರ್ ಅಂತ ಕೆಲಸ ಅಂತ ಹೇಳಿದ್ರೆ ಪಿನ್ ಪಾಯಿಂಟ್ ಇದ್ದಾಗಿರುತ್ತೆ. ಓಟಿಗಿಟ್ ಎಲ್ಲ ಕೊಟ್ಟಿರ್ತಾರೆ. ಓಟಿಗಿಟ್ ಕೊಟ್ಟರು ಯಾಕಂತ ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಟಿ ಮಾಡ್ಕೊಂಡು ಟ್ರಿನಿಟಿಯಲ್ಲೇ ಎಂಡ್ ಮಾಡಿ ಬಿಡ್ತೇನೆ. ಬರೇ ಸರ್ ಮಾತಾಡ್ತಾರೆ, ನಾವೇನ್ ಮೇಡಮ್ ಏನು ರೆಸ್ಪೆಕ್ಟ್ ಇಲ್ಲ ಅಂತ ಅನ್ಸ್ಬೇಡಿ. ಇಟ್ ಕಮ್ಸ್ ಆಸ್ ದಟ್. ಇಲ್ಲಿ ಆರ್ ಅಂತ ಹೇಳಿದ್ರೆ ಯು ಆರ್ ರೆಸ್ಪಾನ್ಸಿಬಲ್. ಇಲ್ಲಿಯೂ 3 ಸಲ ಬಂದ್ಬಿಡ್ತು ಇಲ್ಲಿ. ಹೌದಾ? ಡೆಫಿನೆಟ್ಲಿ ದರ್ ಇಸ್ ನೋ ಚಾನ್ಸ್. ಅಂಡ್ ಒನ್ಸ್ ಅಗೇನ್ ಐ ವಿಲ್ ಸೇ ಯು, ಐ ವಿಲ್ ಡೂ ಮೈ ಡ್ಯೂಟಿ. ವಿಲ್ ಯು ಡೂ? ಡೆಫಿನೆಟ್ಲಿ. ಭಾರಿ ಕಡಿಮೆ ಇದ್ದಾರೆ. ಅರ್ಥ ಆಗ್ತಿದೆ ಹೇಳಿ ಸರ್. ಮಾಡ್ತಾ ಇಲ್ಲ ನಮ್ಮ ಟ್ರೈನಿಂಗ್ ಅಲ್ಲಿ. ಕೆಲವರು ಭಯಂಕರ ಬುದ್ಧಿ ಅಂತ ಇರ್ತಾರೆ, ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಹೆಚ್ಚು